ಇವತ್ತು ಹುಣಸೆ ಗಿಡದ ಜೊತೆ ಹುಣಸೆಕಾಯಿನ ತೋರಿಸ್ತೀನಿ ನೋಡಿ. ಇದಿನ್ನೂ ಕಾಯಿ ಹಣ್ಣಾಗಿಲ್ಲ. ಹಣ್ಣಾದಮೇಲೆ ಇದು ಯೂಸ್ ಆಗೋದು. ಈಗ ಕಾಯಲ್ಲೇ ಏನು ಯೂಸ್ ಆಗಲ್ಲ ಸದ್ಯಕ್ಕೆ. ಏನಾಗುತ್ತೆ ಗೊಜ್ಜಿಜ್ಜಾರೆ ಅದು ಆಗಲ್ಲ. ಇನ್ನು ಡೋರ್ಗಾಯಿ ಅಂತ ಆದರೆ ಅದು ಡೋರೆ ಹಣ್ಣು. ನಿಮಗೆ ಅದನ್ನು ಹೇಗೆ ಕರೀತಾರೋ ಗೊತ್ತಿಲ್ಲ. ಅದು ಸ್ವಲ್ಪ ಹಣ್ಣಾಗಿರುತ್ತೆ, ಸ್ವಲ್ಪ ಕಾಯಿ ಇರುತ್ತೆ. ಅದು ತಿನ್ನೋಕೆ ಒಂಥರ ಟೇಸ್ಟಿಯಾಗಿರುತ್ತೆ. ಅದು ಹುಳಿ ಮತ್ತು ಸ್ವೀಟ್ ಫೀಲು ಆಗುತ್ತೆ. ಅದು ಹುಣಸೆಹಣ್ಣು ಸ್ವಲ್ಪ ಸ್ವೀಟ್ ಇರುತ್ತೆ ಹಣ್ಣಾದಮೇಲೆ. ಈಗ ಫುಲ್ಲು ಹುಳಿ ಬಾಯಲ್ಲಿ ಇಡೋದಕ್ಕಾಗಲ್ಲ, ಆ ಥರ ಇರುತ್ತೆ ಇದು. ಇದು ನೋಡ್ರಿ, ಚಪ್ಪಟೆ ಹಾಕಿ ಬೆಳ್ಕೊಂಬಿಟ್ಟಿದೆ. ತಪ್ಪನಾಗಿಲ್ಲ ಕಾಯಿ. ಏನಂತಂದರೆ ಇರೋ ಬರೋ ಕಡೆ ಎಲ್ಲ ಅದೇ ಹಾಕಿ ಇಲ್ಲಿ ನೋಡ್ರಿ, ಇಲ್ಲೂ ಒಂದು ತೋಪು ಇದ್ದುಬಿಟ್ಟಿದೆ. ಎಲ್ಲ ಹುಣಸೆ ಗಿಡನೇ. ಹಾಗಾಗಿ ಒಂದೇ ಕಡೆ ಇರೋದಕ್ಕೆ ಈ ಥರ ಆಗಿದೆಯಾ ಸಣ್ಣಕ್ಕೆ ಗೊತ್ತಿಲ್ಲ. ಆದರೆ ಇಲ್ಲಿರೋ ಹುಣಸೆ ಗಿಡ ಎಲ್ಲ ಚೆನ್ನಾಗೇ ಬಿಟ್ಟಿದ್ದಾವೆ. ಎಲ್ಲನೂ ತುಂಬ ಚೆನ್ನಾಗಿ ಕಾಯಿ ಬಿಟ್ಟಿದ್ದಾವೆ. ಇನ್ನು ಹುಣಸೆ ಹಣ್ಣು ಬಗ್ಗೆ ಹೇಳಬೇಕು ಅಂತಂದರೆ, ಹುಣಸೆ ಹಣ್ಣು ಈಗ ಅಡುಗೆ ಮಾಡೋದಕ್ಕೆ ಬೇಕಾಗಿರೋ ಅಂಥದ್ದು ಅದು ಹುಳಿ ಕೊಡುತ್ತೆ. ಅದು ಬಿಟ್ಟರೆ ನೀವು ತಾಮ್ರ ಮತ್ತು ಈ ಹಿತ್ತಾಳೆ ಆ ಥರದ್ದು ಏನಾದರೂ ಪಾತ್ರೆ ತೊಳಿಬೇಕು ಅಂತ ಅಂದರೆ ಅದಕ್ಕೆ ಹುಣಸೆಹಣ್ಣು ಬಳಸ್ತಾರೆ. ಆ ಹುಣಸೆಹಣ್ಣು ಬಳಸಿ ತಾಮ್ರನೋ ಇಲ್ಲ ಹಿತ್ತಾಳೆಗೆ ಯೂಸ್ ಮಾಡ್ತಾರೇನೋ ಗೊತ್ತಿಲ್ಲ. ಆದರೆ ತಾಮ್ರಗೆ ಮಾತ್ರ ಯೂಸ್ ಮಾಡಿದ್ರೆ ಅದು ಶೈನ್ ಬರುತ್ತೆ. ಮತ್ತೆ ಹೊಸ ಥರನೇ ಆಗಿಬಿಡುತ್ತೆ. ಆ ಥರ ಯೂಸ್ ಆಗುತ್ತೆ ಹುಣಸೆಹಣ್ಣು. ಹುಣಸೆಹಣ್ಣಿಂದ ನಿಮಗೂ ಗೊತ್ತಿರುತ್ತೆ, ತುಂಬ ಯೂಸಸ್ ಇದ್ದೇ ಇರುತ್ತೆ. ಅದು ಬಿಟ್ಟರೆ ಇನ್ನು ಹುಣಸೆ ಗಿಡದ ಬಗ್ಗೆ ಹೇಳಬೇಕು ಅಂತಂದರೆ, ಹುಣಸೆ ಗಿಡ ಏನು ಹಲ್ಗೆಗೆ ಅಂದರೆ ಫರ್ನಿಚರ್ಗೆ ಯೂಸ್ ಮಾಡ್ತಾರೆ. ಆದರೆ ಇತ್ತೀಚೆಗೆ ಯಾವ್ದು ಯೂಸ್ ಮಾಡ್ತಾರೆ ಅಂತಲೇ ಗೊತ್ತಾಗ್ತಿಲ್ಲ. ಎಲ್ಲ ವುಡ್ಡಲ್ಲಿ ಮಾಡಿ ಇಡ್ತಾ ಇದ್ದಾರೆ. ಅದಿಷ್ಟು. ಒಟ್ಟಿನಲ್ಲಿ ಇನ್ನೂ ಈ ವಿಡಿಯೋ ಮೇನ್ ಏನಂತ ಅಂದರೆ, ಹುಣಸೆ ಗಿಡದ ಜೊತೆಲಿ ಹುಣಸೆ ಹಣ್ಣನ್ನು ತೋರಿಸೋ ಅಂಥ ವಿಡಿಯೋ ಇದು. ಇನ್ನು ಹುಣಸೆ ಬಗ್ಗೆ ಇನ್ನೇನು ಹೇಳ್ಬೋದು. ಸೊ ಇದಿಷ್ಟು ಹುಣಸೆ ಗಿಡದ ವಿಡಿಯೋ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ.